ಹಾಯ್ ವೆಲ್ಕಮ್ ಟು ಕೃತಿಗೌಡ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಸಂಡೇ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತ ಅಂದರೆ ಸಂಡೇ ಆಗಿರೋದ್ರಿಂದ ಏನಾದ್ರು ಸ್ಪೆಷಲ್ಲಾಗಿ ಮಾಡಬೇಕು ಅಂತ ಎಗ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಇವತ್ತು ಬೇರೆ ಸಂಡೇ ಆಗಿರೋದ್ರಿಂದ ಮನೇಲಿ ತುಂಬಾ ಕೆಲಸ ಹಾಗಾಗಿ ಇವತ್ತು ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕು ಅಂದ್ಬಿಟ್ಟು ಬೇಗ ಎಗ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಇವತ್ತು ನಾನೊಬ್ಬಳೇ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಗಾಯ್ಸ್. ಯಾಕಂದರೆ ನಮ್ಮ ಮನೆಯವರು ಇವತ್ತು ಊರಿಗೆ ಹೋಗಿದ್ದಾರೆ. ಒಂದು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಊರಿಗೆ ಹೋಗಿದ್ರು. ಹಾಗಾಗಿ ಇವತ್ತೆಲ್ಲ ನಾನೇ ಕೆಲಸ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳೂ ಕೂಡ ಕೆಲಸ ಮಾಡಿಕೊಡ್ತಾ ಇದ್ದಾಳೆ. ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಡ್ತಾಳೆ ಅಷ್ಟೇ ಅವಳು, ಏನು ಜಾಸ್ತಿಯಾಗಿ ಮಾಡಿಕೊಡಲ್ಲ. ಹಾಗಾಗಿ ಇವತ್ತೆಲ್ಲ ಬೇಗ ಬೇಗ ಕೆಲಸ ಮಾಡಿಕೊಂಡ್ರೆ ನಾಳೆ ಸೋಮವಾರ ಅವಳನ್ನ ಸ್ಕೂಲಿಗೆ ಕಳ್ಸೋಣ ಅಂದ್ಬಿಟ್ಟು ಬೇಗ ಕೆಲಸ ಮಾಡ್ಕೊತಾ ಇದ್ದೀವಿ. ನೋಡಿ ಗೈಸ್, ನಮ್ಮ ಎಗ್ ಬಿರಿಯಾನಿ ಈ ರೀತಿ ರೆಡಿಯಾಗಿದೆ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಗಾಡಿ ಮಸಾಲೆನೂ ಕೂಡ ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಮ್ಮ ಮನೇಲಿ ಊರಿಂದ ಬಂದು ಮ್ಯಾಂಗೋಸ್ ತಂದಿದ್ದಾರೆ. ನೋಡ್ತಾ ಇದ್ದಾಳೆ ನೋಡಿ ಗೈಸ್. ನೀಟಾಗಿ ಅದು ಓಪನ್ ಮಾಡು, ಬ್ಯಾಗ್ ಓಪನ್ ಮಾಡು. ಹಣ್ಣಾಗೈತಾ ಕಾಯ? ಅದೇ ಕೊಡ್ತೀನಿ ಕೃತಿ. ಒಂದ್ ಕಡೆಗೆ ಹಾಕತ್ತಲ್ವಾ? ಮಲ್ಗೋಬೇಕ ನೀವು, ಮಲ್ಗೊಬ್ಬ ಮಾವಿನ ಕಣ್ಣಿ ಚಂದ್ರಳ್ಳಿ. ನಾನು ನಾನ ಮಮ್ಮಿಗೆ ಸಣ್ಣಾಗಿದ್ದೀನಿ ನಾನು. ಮೋನಿ ಇನ್ನೂ ಸಣ್ಣ ಅಪ್ಪುಟಾಣಿದು. ಮೋನಿ ತೆಗ್ದಿಡು. ಮೋನಿ ಮಮ್ಮಿ. ನಾ ಸಣ್ಣಾಗಿದ್ದೀನಿ. 3 ಸಪ್ರೇಟ್ ಇಡು. ಮೋನಿ, ನಾನು, ಮಮ್ಮಿ. ಇಲ್ಲೇ ಇಡ. ಇದು ಯಾರು? ಇದು ಮಮ್ಮಿ. ಮತ್ತೆ ನಾನು ಪುಟಾಣಿ. ಇದು ಮಮ್ಮಿ ಪಕ್ಕದಲ್ಲಿ. ಇಲ್ಲೇ ಇಡ್ಬೇಕಿದು. ಯಾರು ಮೋನಿ, ಯಾರು ನೀನು? ಇದು ನೀನು. ಇದು ಮೋನಿ ಇನ್ನೂ ಸಣ್ಣ ಬೇಕು. ನೀನೆ. ಮೋನಿ ಇನ್ನೂ ಸಣ್ಣಾಗಿರ್ತದೆ. ಪುಟಾಣಿದ ಮೋನಿ. ಇದು 4 ಈಗ ಫಸ್ಟ್ ಹೇಳ್ಕೊಬ. ಇದು ಮಮ್ಮಿ, ಇದು ನೀನು, ಇದು ನಾನು, ಇದು ಮೋನಿ. ಸರಿಯಾಗಿ 1 2 3 ದಪ್ಪಗಿರೋದು, ಸಣ್ಣಗಿರೋದು. ದಪ್ಪಗಿರೋದು ಯಾರು ಅಂತ ಇವತ್ತು ಟಾರ್ಗೆಟ್ ಮಾಡಬೇಡ್ರಿ. ಮಮ್ಮಿ. ಮತ್ತು ಆಮೇಲೆ ಗಾಯ್ಸ್, ನಮ್ಮ ಮನೇಲಿ ಎಗ್ ಬಿರಿಯಾನಿ ಮಾಡಿದ್ದೀನಿ ಅಂತ ಹೇಳಿದ್ಕೆ ಎಗ್ ಬಿರಿಯಾನಿಯಲ್ಲೇ ಬೇಡ, ನನಗೆ ಏನಾದ್ರು ಚಿಕನ್ ಬೇಕು ಅಂತ ಅಂದ್ಬಿಟ್ಟು ಹೋಗಿ ಚಿಕನ್ ತೊಗೊಂಬಂದರು. ನಾನೇ ಮಾಡ್ತೀನಿ ಸ್ಪೆಷಲ್ಲಾಗಿ ಅಂದ್ಬಿಟ್ಟು ಅವರೇ ರೆಡಿ ಮಾಡ್ತಾಯಿದ್ದಾರೆ. ನೋಡಿ ಗಾಯ್ಸ್, ನನಗೂ ಕೆಲಸ ತಪ್ಪಿತು ಅಂದ್ಬಿಟ್ಟು ನಾನು ಓಕೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಈ ಥರ ಈಗ ಚಿಕನ್ಗೆ ಈ ಥರ ಮಾಡ್ಕೊತಾ ಇದ್ದಾರೆ. ಮಸಾಲೆ ಎಲ್ಲ ಹಾಕ್ಕೊಂಡು ಮತ್ತು ಕರ್ಡೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಮತ್ತು ಎಲ್ಲ ಈರುಳ್ಳಿ ಮತ್ತು ಟೊಮೊಟೊ ಏನೇನು ಬೇಕು ಮಸಾಲೆ ಐಟಮ್ಸ್ ಎಲ್ಲ ಅವರೇ ಹೆಚ್ಕೊಂಡು ಅವರೇ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಗಾಯ್ಸ್. ನಾನು ಬರೀ ಒಗ್ಗರಣೆಗೊಂದು ಹಾಕ್ಕೊತೀನಿ, ಅದು ಹಾಕ್ಕೊಡ್ತಾಯಿದ್ರು. ಏನೋ ಒಂದು ಫೋನ್ ಕಾಲ್ ಬಂತು ಅಂದ್ಬಿಟ್ಟು ಅವರು ಹೊರಗಡೆ ಹೋದರು. ಹಂಗಾಗಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು ಗಾಯ್ಸ್. ನಾನು ಹೋಗಿ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ತೆ ಅಷ್ಟೇ. ನೋಡಿ ಗಾಯ್ಸ್, ಅವರೇ ಹೆಚ್ಚುತ್ತಾ ಇದ್ದಾರೆ. ಎಲ್ಲ ಈರುಳ್ಳಿ ಎಲ್ಲ ಹೆಚ್ಕೊಡ್ತಾ ಇದ್ದಾರೆ, ಎಲ್ಲ ಮಾಡಿಕೊಡ್ತಾರೆ. ಬಟ್ ನನಗೇನು ತೊಂದರೆ ಇಲ್ಲ. ಬಟ್ ಸಂಡೇ ಮಾತ್ರ ಈ ಥರ ಕೆಲಸಗಳೆಲ್ಲ ಮಾಡಿಕೊಡೋದು. ಇನ್ನು ನಾರ್ಮಲ್ ಡೇಸಲ್ಲೆಲ್ಲ ನಾನೇ ಮಾಡ್ಕೋಬೇಕು. ಪಾತ್ರೆ ವಾಶ್ ಮಾಡೋದು ಮಾತ್ರ ಕಂಪಲ್ಸರಿ ಅವ್ರ ಡ್ಯೂಟಿನೇ. ನಾನು ಎಷ್ಟು ತಿಂಗಳಾಗೋಯ್ತು ಅಂದರೆ 6 ತಿಂಗಳು 7 ತಿಂಗಳಾಗೋಯ್ತು ನಾನು ಪಾತ್ರೆ ವಾಶ್ ಮಾಡಿ ಗಾಯ್ಸ್. ಅವರೇ ಪಾತ್ರೆ ವಾಶ್ ಮಾಡೋದು. ಹಂಗಾಗಿ ನಾನಂತೂ ನೀರು ಕೆಲಸದಿಂದ ಮುಕ್ತಿ ಸಿಕ್ಬಿಟ್ಟಿದೆ ನನಗಂತೂ.
ಇನ್ನೊಂದು 2 ತಿಂಗಳು ಆಮೇಲೆ ಮಾಡು ಅಂತಾರೇನೋ ಗೊತ್ತಿಲ್ಲ. ಬಟ್ ನಾನಂತೂ ಮಾಡೋಕ್ಕೆ ಈಗಲೇ ರೆಡಿ ಇಲ್ಲ, 1 ಇಯರ್ ಆಗಲಿ ಅಂತ ಸುಮ್ಮನಿದ್ದೀನಿ. ಮತ್ತು ನೋಡಿ ಗೈಸ್, ಈ ಥರ ಈಗ ನಮ್ಮ ಚಿಕನ್ ಗ್ರೇವಿಗೆ ಈ ಥರ ಎಲ್ಲ ಮಸಾಲೆ ಹಾಕ್ಕೊತಾ ಇದ್ದೀನಿ. ನಾರ್ಮಲಾಗಿ ನಾನು ಯಾವಾಗ ಮಾಡಿದ್ರು ಈ ಥರನೇ ಮಾಡೋದು ಗೈಸ್. ಈ ಥರ ನಾನು ಮೆಣ್ಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕಲ್ಲ, ಒಂದು 3 ಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದೇ ಎಲ್ಲಿ ಖಾರ ಆಗ್ಬಿಡುತ್ತೋ ಅಂದ್ಬಿಟ್ಟು 3 ಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಪೆಪ್ಪರೆಲ್ಲ ಹಾಕ್ತಿದ್ದೆ, ಪೆಪ್ಪರ್ ಹಾಕಿದ್ರೆ ಈ ಸಲ ಖಾರ ಆಗ್ಬಿಡುತ್ತೆ. ಲಾಸ್ಟ್ ಟೈಮ್ ಪೆಪ್ಪರ್ ಹಾಕ್ಬಿಟ್ಟು ಹೆವಿ ಖಾರ ಅಂದರೆ ಖಾರ ಆಗ್ಬಿಟ್ಟಿತ್ತು ಗೈಸ್. ಹಂಗಾಗಿ ಇವತ್ತು ಪೆಪ್ಪರ್ ಏನೂ ಹಾಕಲಿಲ್ಲ. ಹಾಗಾಗಿ ಮಾಮೂಲಿ 3 ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ ಗೈಸ್. ಇದು ಚಿಕನ್ಗೆ ಅವಕ್ಕೆಲ್ಲ ಖಾರ ಜಾಸ್ತಿ ಇದ್ರೇ ಅಲ್ವಾ ಗೈಸ್ ತುಂಬ ಟೇಸ್ಟಿಯಾಗಿರುತ್ತೆ. ಇವ್ರಿಗೂ ಖಾರ ಅಂತ ಅಂದ್ರೇ ತಿನ್ನಲ್ಲ. ಅವತ್ತೆಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಗೋಗ್ಬಿಡ್ತು. ಹಂಗಾಗಿ ನಾನು ಖಾರ ಜಾಸ್ತಿ ಹಾಕಲಿಲ್ಲ ಗೈಸ್. ಈ ಥರ ಚೆನ್ನಾಗಿ ಈ ಥರ ಆಯಿಲಲ್ಲೆಲ್ಲ ಫ್ರೈ ಮಾಡ್ಕೊಂಡು ಈರುಳ್ಳಿ ಎಲ್ಲ ಇದಾದಮೇಲೆ ಆಯಿಲೆಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಖಾರ ಹಾಕ್ಕೋಬೇಕು. ಖಾರ ಹಾಕೋಣಕ್ಕಿಂತ ಮುಂಚೆ ಅದು ನೀರೆಲ್ಲ ಡ್ರೈ ಆಗಿರಬೇಕು ಗೈಸ್. ನನಗೆ ಟೈಮ್ ಬೇರೆ ಇರಲಿಲ್ಲ ನೀರೆಲ್ಲ ಡ್ರೈ ಆಗೋ ಅಷ್ಟು ಬಿಡೋಕ್ಕೆ. ನನ್ನ ಮಗಳು ಬೇರೆ ಅಳ್ತಾ ಇದ್ಲು. ಹಂಗಾಗಿ ಆ ಗಾಬರಿಲಿ ಬಿಡಿ ಏನಾಗಲ್ಲ ಅಂದ್ಬಿಟ್ಟು ಹಂಗೆ ಖಾರ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ ಗೈಸ್ ಯಾವ ಥರ ಕಾಣ್ತಾ ಇದೆ ಅಂತ. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಅಷ್ಟೇ, ಯಾಕಂದರೆ ಚಿಕನ್ ಗ್ರೇವಿ ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳ್ಳಗೆ ಆಗ್ಬಿಡುತ್ತೆ, ಅದು ತಿನ್ನೋಕ್ಕೆ ಚೆನ್ನಾಗಿ ಟೇಸ್ಟಿಯಾಗಿರಲ್ಲ ಅಂದ್ಬಿಟ್ಟು ಬರೀ ಖಾರಕ್ಕೆ ಏನು ಹಾಕ್ಕೊಂಡಿದ್ದೆ, ಆ ಜಾರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಅಷ್ಟೇ. ಈಗ ಜಾಸ್ತಿ ಏನು ನೀರು ಹಾಕ್ಕೊಂಡಿಲ್ಲ. ಮತ್ತು ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದ್ರೆ ಮುಗೀತು ಗೈಸ್, ನಮ್ಮ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಆಮೇಲೆ ಇನ್ನೇನಿಲ್ಲ ಮಾಮೂಲಿ ಮತ್ತೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ವಿ ಗೈಸ್. ನಮ್ಮ ಮನೇಲಿ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಕೆಲಸಗಳು. ಆಮೇಲೆ ನೋಡಿ ಗೈಸ್, ಈ ಥರ ನಮ್ಮ ಚಿಕನ್ ಗ್ರೇವಿ ರೆಡಿಯಾಗಿದೆ. ಒಂದು ಸ್ವಲ್ಪ ಮೇಲೆ ನೀರು ಥರ ಕಾಣುತ್ತೆ. ಆಮೇಲೆ ಮಿಕ್ಸ್ ಮಾಡಿದ್ಮೇಲೆ ಎಲ್ಲ ಸರಿಯಾಗಿ ಒಂದು ಕನ್ಸಿಸ್ಟೆನ್ಸಿಲಿ ಕಾಣುತ್ತೆ. ನೋಡಿ ಗೈಸ್, ಈ ಥರ ಒಂದು ಒಟ್ನಲ್ಲಿ ಖಾರ ಅಂತೂ ಇರಲಿಲ್ಲ ಮತ್ತು ತುಂಬಾ ಟೇಸ್ಟಿಯಾಗಿತ್ತು ಮತ್ತು ಈಸಿಯಾಗಿ ಮಾಡ್ಕೊಬೋದು. ನನಗೆ ಯಾವುದೇ ರಿಸ್ಕ್ ಅಂತ ಅನಿಸ್ಲಿಲ್ಲ, ಅವರೆಲ್ಲ ಹೆಲ್ಪ್ ಮಾಡಿದ್ರಿಂದ. ಮತ್ತು ಈಗ ಅವ್ರಿಗೂ ಎಲ್ಲ ಸರ್ವ್ ಮಾಡಿಕೊಟ್ಟೆ, ಎಲ್ಲರೂ ತಿಂದರು. ಮತ್ತು ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ಇದು ಲೆಗ್ ಪೀಸ್ ಇದೆಯಲ್ಲ ಗೈಸ್, ಎಲ್ಲ ಅದು ಬೆಂದೋಗ್ಬಿಟ್ಟೆಲ್ಲ ಕಲಸೋಗ್ಬಿಟ್ಟಿತ್ತು. ಮತ್ತು ಕತ್ತು ತೊಗೊಂಬಂದಿದ್ರು, ಕೋಳಿ ಕತ್ತು, ನಂಗೆ ತಿಂದರೆ ಒಳ್ಳೆಯದು ಅಂತ. ನೋಡಿ ಗೈಸ್, ಇವಾಗ ತಿಂತಾಯಿದ್ದೀನಿ. ಇವಾಗೆಲ್ಲ ತಿಂದಾದ್ಮೇಲೆ ಮ್ಯಾಂಗೋಸ್ ತಿನ್ನೋಣ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀವಿ. ಮತ್ತು ಮ್ಯಾಂಗೋಸು ತುಂಬಾ ಟೇಸ್ಟಿಯಾಗಿ ಸ್ವೀಟಾಗಿತ್ತು ಗೈಸ್. ಅವ್ರ ತೋಟದಲ್ಲೇ ಬೆಳೆದಿರೋ ಅಂಥದನ್ನ ಮಾವಿನ ಹಣ್ಣನ್ನ ಕಿತ್ಕೊಂಬಂದಿದ್ರು. ಹಂಗಾಗಿ ತುಂಬಾ ಜಾಸ್ತಿ ಇತ್ತು. ಹಂಗಾಗಿ ಎಲ್ಲ ಕಾಯಿ ಆಗಿರೋದ್ರಿಂದ ಎಲ್ಲ ಜೋಡಿಸಿ ಇಟ್ಕೊತಾ ಇದ್ದೀನಿ. ಒಂದು 3-4 ಅಷ್ಟೇ ಹಣ್ಣಾಗಿತ್ತು. ಅದಕ್ಕೆ ಅವನ್ನೆಲ್ಲ ನಾವು ತಿಂದು ಇವಾಗ ಕಾಯಿ ಅಂಥದನ್ನೆಲ್ಲ ಜೋಡಿಸಿ ಇಟ್ಕೊತಾ ಇದ್ದೀವಿ. ನೋಡಿ ಗೈಸ್, ಇಷ್ಟಿದೆ, ಈ ಥರ ಜೋಡಿಸಿ ಇಟ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಎಲ್ಲರ ಬೇರೆ ಕಡೆ ಸುರಿಬೇಕು. ಬಟ್ ಇವಾಗ ಈ ಥರ ಪಾತ್ರೆಯಲ್ಲಿ ಜೋಡಿಸಿ ಇಟ್ಕೊತಾ ಇದ್ದೀನಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮತ್ತು ಅದೆಲ್ಲ ಆದಮೇಲೆ ಎಲ್ಲ ಕೆಲಸ ಮುಗೀತು ಗೈಸ್. ಅದಾದಮೇಲೆ ನನ್ನ ಮಗಳಿಗೆ ಮಂಡೆಯಿಂದ ಸ್ಕೂಲಿಗೆ ಕಳಿಸ್ಬೇಕಲ್ಲ ಅಂದ್ಬಿಟ್ಟು ಅವತ್ತಿಂದನೂ ನಾವು ಬೈಂಡೆಲ್ಲ ಹಾಕಿ ರೆಡಿ ಮಾಡಿಕೊಟ್ಟಿರಲಿಲ್ಲ ಗೈಸ್. ಹಂಗಾಗಿ ಇವತ್ತು ಎಲ್ಲರೂ ಕೂತ್ಕೊಂಡ್ಬಿಟ್ಟಿದ್ದೀವಿ ಬೈಂಡ್ ಹಾಕೋಣ ಅಂದ್ಬಿಟ್ಟು. ನೋಡಿ ಗೈಸ್, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಷ್ಟು ಬುಕ್ಸ್ ಇದೆ ಅಂದರೆ ನೀವೇ ನೋಡಿ. ನಮಗೆಲ್ಲ ಇಷ್ಟೆಲ್ಲ ಬುಕ್ಸೇ ಇರಲಿಲ್ಲ, ನಾವು ಇಷ್ಟೆಲ್ಲ ಓದೇ ಇರಲಿಲ್ಲ, ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಮಗೆ. ಆಮೇಲೆ ನೆಕ್ಸ್ಟು ಬೈಂಡ್ ಹಾಕಿದ್ದೆಲ್ಲ ಮುಗೀತು ಗೈಸ್. ಬೇಗ ಮಲ್ಕೊಂಡ್ರೆ ಬೇಗ ಎದ್ದೇಳಬೇಕು ಅಂದ್ಬಿಟ್ಟು ಬೇಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಮತ್ತು ಇವತ್ತಿನ ನಮ್ಮ ಸಂಡೇ ಬ್ಲಾಗ್ ಇದಾಗಿತ್ತು ಗೈಸ್. ಥ್ಯಾಂಕ್ ಯು ಸೋ ಮಚ್. ಬೈ ಬೈ ಗೈಸ್.